ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಶೆಟ್ಟಿ ಯೂಟ್ಯೂಬ್ ಚಾನಲ್. ಅಭಿಮಾನಿಗಳೇ ನಮ್ಮನೆ ದೇವರು. ಇವತ್ತಿನ ಬ್ಲಾಗು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ನಾವು ಬೇಗನೆ ಹೊರಟ್ವಿ. ಆದ್ರೆ ನಮ್ಮ ಸ್ವಾಗತ್ ಶೆಟ್ಟಿ ಅವ್ರಿಗೆ ರೋಡ್ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲ ಹೋಗಿ ಒಂದೇ ಊರ್ನ 5 ಸರಿ ತಿರ್ಗಿಸಿ ಮಾಡಿಸಿ ನೋಡಿರ್ಲಿಲ್ಲ ಅಲ್ವಾ, ಅದಕ್ಕೆ ರೌಂಡ್ ಹಾಕಿದ್ದು. ಫೈನಲಿ ನಮ್ ಗಣಪತಿಗೆ ಒಂದು ನಮಸ್ಕಾರ ಹೊಡೆದು ನೋಡಪ್ಪ, ಹಾರನ್ನು ಕೂಡ ಹೊಡೆದು ಅದನ್ನೇ ಗಂಟೆ ಅಂತ ತಿಳ್ಕೊಳ್ಳಿ, ತೊಂದ್ರೆ ಇಲ್ಲ. ಯಾಕೆ ಗಂಟೆ ಹೊಡೆದ್ವಿ ಅಂತಂದ್ರೆ ಇಲ್ಲಿಂದ ರೋಡ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಂಟಿ ಸೈಡ್ ಬಿಡಿ. ಎಸ್ ಆಂಟಿ ಅಲ್ಲ ಅಕ್ಕ, ಆಂಟಿನೋ ಅಕ್ಕನೋ ಏನಂತ ಗೊತ್ತಾಗ್ತಿಲ್ಲ. ಓಕೆ, ಏನೋ ಅಂತ ಅನ್ಕೊಳ್ಳಿ. ನೀವೇನ್ ಅನ್ಕೊಂಡ್ರು ಖುಷಿನೇ. ಈಗ ನಾವೆಂಗೆ ಯಾರು ನೋಡಿದ್ರೆ ನೀವು ಹಂಗೆ ನಮ್ಮ ಚಾನಲ್ ಅಲ್ಲಿ ಬೆಲ್ ಬಟನ್ ಒತ್ಬಿಡಿ. ಗೈಸ್, ಹಾಸನಲ್ಲಿ ಬಸ್ ಇದೆ ಗೈಸ್, ಕೆಂಪಸ್. ಹಾಸನಲ್ಲೂ ಕೂಡ ಕೆಂಪಸ್ ಇದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕೆಂಪಗೆ ಇದೆ. ಆದ್ರೆ ಹಾಸನ ಸೈಡ್ ಮಳೆ ಬರ್ತಿದೆ. ನಮ್ಮ ಮೈಸೂರು ಯಾಕೋ ಹಾಸನಲ್ಲಿ ಅಕ್ಕಪಕ್ಕ ಟಿಲ್ಟ್ ಮಾಡಿದ್ರು ಬರೀ ಪಾರ್ಗಳೇ ಕಾಣ್ತಾವಪ್ಪ ನಮ್ಮ ರೋಡಲ್ಲಿ. ನಾವು ನೋಡಿದ್ರೆ ಒಳ್ಳೆ ಮಕ್ಕಳು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೀರ್ಥ ಕುಡಿಯಕ್ ಹೋಗ್ತಾ ಇದೀವಿ. ಇವ್ರು ನೋಡಿದ್ರೆ ರೋಡದಕ್ಕೂ ತೀರ್ಥ ಕುಡಿಸ್ಬೇಕು ಅಂತ ರೆಡಿ ಆಗ್ಬಿಟ್ಟವ್ರೆ. ಸ್ವಾಗತ್ ಶೆಟ್ಟಿ ಅವರೇ, ಸರ್ ಹೇಳಿ ಸರ್. ಈ ನಿಮ್ಮ ಪಯಣ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನಮ್ಮ ಪಯಣ ಬರೀ ಡ್ರೈವಿಂಗ್ ಅಲ್ಲಿ ಇದೆ, ನಿಮ್ಮ ಪಯಣ ಮಾತಾಡುವ ಕಡೆ ಇದೆ. ನೀವು ಹೇಳಿ ಸರ್. ನಮ್ಮ ಪಯಣದ ಮಧ್ಯೆ ಈ ಹಾಸನ್ನ ಜನತೆ, ಈ ಒಂದು ಮಳೆ, ಈ ಒಂದು ಗಾಳಿ, ಈ ಒಂದು ಕಾರು ಬರ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ಖೇದ ಉಂಟು ಮಾಡ್ತಾ ಇದೆ. ಸಾನೆ ಖೇದ ಉಂಟು ಮಾಡ್ತದೆ. ಹುಷಾರಪ್ಪ, ನೀನ್ ಇನ್ನು ಯಂಗ್ ಬ್ಲಡ್, ಹುಷಾರಾಗಿ ಓಡ್ಸಪ್ಪ ಕಂದ, ಬಿಸಿ ರಕ್ತದ ಕಂದ. ಗೈಸ್ ನೋಡಿ, ಕನ್ನಡದಲ್ಲಿ ನಾನು ಅನ್ನಕ್ಕೆ ಅಯ್ಯಂತಾರೆ ಅಲ್ಲ, ಸರಿ, ಕನ್ನಡದಲ್ಲಿ ನಾನು ಇದು ಸರಿಯಾಗಿ ಹೇಳ್ರಪ್ಪ. ಅದು ಗೈಸ್, ಆ ಕಡೆ ತೋರಿಸ್ತೀನಿ ಖಾಲಿ ಇದೆ, ಈ ಕಡೆ ತೋರಿಸ್ತೀನಿ ಖಾಲಿ ಇದೆ. ಅದು ಕಂಟೆಂಟ್ ಮಾತ್ರ ಸಿಗ್ತಿಲ್ಲ ಗೈಸ್. ಕಂಟೆಂಟ್ ಸಿಗ್ಲಿ ಅಂತಾನೆ ವಿಡಿಯೋ ಮಾಡ್ತಾ ಇದೀವಿ, ಆದ್ರೆ ಕಂಟೆಂಟ್ ಸಿಗ್ಲಿಲ್ಲ ಅನ್ನೋದೇ ಒಂದು ಕಂಟೆಂಟ್ ಗೈಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಬಂದ್ವಿ, ಬರೋಷ್ಟೇ ಒಂದು 1 ಆಗಿತ್ತಲ್ಲ ಸರ್? 1 ಆಗಿತ್ತು. ಇವರು ನಾನು ಇಬ್ಬರೇನೆ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಸಾಂಗ್ ಆಡ್ಕೊಂಡು ಬಂದಿದ್ದು. ಇವರು ನಮ್ಮ ಅಣ್ಣ ಅರ್ಜುನ್ ಅಂತ, ಅರ್ಜುನ್ ಪಾಳೆಗಾರ್ ಅಂತ. ಹಾಯ್, ಇನ್ನು ನಿದ್ದೆ ಹೋಗಿಲ್ಲ, ನಿದ್ದೆಲೆ ಕರ್ಕೊಂಡು ಹೋಗ್ತಾರೆ. ನಿದ್ದೆ ಮಂಕಲ್ಲಿ ನಾವು ನೇಚರ್ ನೋಡೋಣ ಅಂತ ಬಂದಿದ್ವಿ. ನಾವು ಮಂಕ್ ಅಂತಾನೆ ಅನ್ನೋದು ನಮ್ಮ ಸೈಡೆಲ್ಲ. ಅಲ್ಲಿ ನೋಡ್ರಿ, ಕಾರಲ್ಲಿದೆ. ಬೆಳಿಗ್ಗೆ ಬೇಗ ಇದ್ದಿದ್ದೀವಿ ಅನ್ಕೊಂಬಿಡಿ. ಟೈಮ್ 10 ಗಂಟೆ ಆಗೈತೆ, ಆದರೆ ವೆದರ್ ಇನ್ನೂ ಹಿಂಗೆ ಐತೆ ಅಷ್ಟೇ. ನಾವು ನೇಚರ್ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲೇ ಹೋಮ್ ಸ್ಟೇ ಮಾಡಿದ್ವಿ. ನೋಡ್ರಿ, ಫೈರ್ ಕ್ಯಾಂಪ್ ಎಲ್ಲ ಇತ್ತು, ಆದರೆ ನಾವೇನು ಎಂಜಾಯ್ ಮಾಡಿಲ್ಲ, ಬಂದು ಮಲ್ಕೊಂಬಿಟ್ವಿ ಅಷ್ಟೇ. ನೋಡಿ, ಇಲ್ಲಿ ಹೊಳೆ ಇಲ್ಲಿ ಹರಿತಾ ಇದೆ. ನೇಚರ್ ಅಂತೂ ಫುಲ್ಲು ಫಾರೆಸ್ಟ್ ನೇಚರು. ಸರ್, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಇದು ನಮ್ಮ ಹೋಮ್ ಸ್ಟೇ. ಅಲ್ಲಿಂದ ಟಿಲ್ಟ್ ಮಾಡಿದ್ರೆ ಇದೆ. ಇಲ್ಲಿಂದ ಟೆಂಪಲ್ ಎಷ್ಟು ದೂರ ಇದೆ ಸರ್? ಇಲ್ಲಿಂದ ಅರೌಂಡ್ ಒಂದು 5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ್ಯಂಡ್ ಸ್ಪೆಷಲಿ ನೀವೇನಾದರೂ ಒಂದು ಯುನೀಕ್ ಸ್ಟೇ ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನಾದರೂ ಬಂದರೆ, ಸೊ ಕುಮಾರಧಾರ ಹೋಮ್ ಸ್ಟೇ, ಐ ಮೀನ್ ಇದು ರಿವರ್ ಸ್ಟೇ, ಇದು ತುಂಬ ಚೆನ್ನಾಗಿದೆ. ಬನ್ನಿ. ಆಮೇಲೆ ಇವರು ಓನರ್ ಕೂಡ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ. ನಾವು ಎಷ್ಟೇ ಲೇಟಾಗಿ ಬಂದರೂ ಫೋನ್ ಪಿಕ್ ಮಾಡಿ ಪರವಾಗಿಲ್ಲ, ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಇದೇ ಹೋಮ್ ಸ್ಟೇಗೆ. ಇಟ್ಸ್ ಆಲ್ರೆಡಿ 5ರಿಂದ 6ನೇ ಸಲ, ಯಾಕಂದರೆ ಪ್ರತಿ ವರ್ಷ ಬರ್ತೀವಿ. ಒಂದು 6ನೇ ಸಲ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ಗುಡ್. ಆಮೇಲೆ ಈ ಹೊಳೆಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಇದು ಪಕ್ಕದಲ್ಲೇ ಇದೆ. ಇಲ್ಲಿ ಸ್ನಾನ ಮಾಡಿ ಹಿಂಗೆ ಹೋಗ್ರಿ ದೇವಸ್ಥಾನಕ್ಕೆ. ಇದೇನೇ ಹೋಮ್ ಸ್ಟೇ. ಇಲ್ಲೇ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಯಾರು ಬರ್ತೀನಿ ಹೋಮ್ ಸ್ಟೇಯಲ್ಲಿ ಇರ್ತೀನಿ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಆಪ್ಷನ್ಸ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಎರಡೂ ಇದೆ. ನೋಡಿ, ಆಫ್ ರೋಡಿಂಗು ಅಂದರೆ ಅಷ್ಟೊಂದಲ್ಲ, ಚೆನ್ನಾಗಿದೆ ನೇಚರು. ನೋಡ್ರಿ, ಇದೇನೆ ಹೋಮ್ ಸ್ಟೇ.
ಗೈಸ್ ನಾವು ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಮಾಡಿ ಇವರು ಜನಾರ್ದನ್ ಅಂತ, ಇವರು ಅಜಯ್ ಅಂತ. ಅಲ್ಲೊಬ್ಬ ಅರ್ಜುನ್ ಅಣ್ಣ ಅಲ್ಲಿದ್ದಾರೆ. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 1 o'clockಗೆ ಎಂಡಲ್ವಾ ದರ್ಶನ, ಮತ್ತೆ 3 o'clock. ಬರುತ್ತೆ ಅಷ್ಟೇ. ಗೈಸ್ ಪಂಚ ಹಾಕೊಂಡಿದ್ದೀನಿ, ಬ್ರೆಡ್ ಕಳ್ರಿ ಹೆಂಗೆ. ಹೋಗ್ತಾ ಇದೀವಿ ಟೆಂಪಲ್ಗೆ. ವೆದರ್ ನೋಡಿ ಯಾವ ಥರ ಇದೆ, ವ್ಯೂ ನೋಡಿ ಗೈಸ್ ಯಾವ ಥರ ಕಾಣ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಈ ಥರ ಕಲ್ಲನ್ನ ಈ ಥರ ಮಡ್ಬಿಟ್ಟು ಹೋದರೆ ನಿಮ್ಮ ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಗೈಸ್ ಮಳೆ ಮಾತ್ರ ಸಖತ್ ಮಳೆ ಬರ್ತಾ ಇದೆ ನೋಡಿ. ನಾನಂತ ಫುಲ್ ನೆನೆದೋಗ್ಬಿಟ್ಟಿದ್ದೀನಿ, ವೀಡಿಯೋ ಮಾಡೋಕ್ಕಂತೂ ಫುಲ್ ನೆನ್ಕೋಬಿಟ್ಟೆ. ಗೈಸ್ ಇದು ಮೂಲ ದೇವಸ್ಥಾನ, ಅಂದರೆ ಮೂಲ ದೇವರು ಇಲ್ಲಿರೋದು, ಮೇನ್ ದೇವರು ಇಲ್ಲಿ ಒಳಗಡೆ. ಹೋಗೋಣ ಇಲ್ಲಿ ಒಳಗಡೆ ಅದಿದೆ, ಅದನ್ನ ತೋರಿಸ್ತೀನಿ. और अभी तो रुको, क्लाइमैक्स अभी बाकी. ಗೈಸ್ ನಾನಂತೂ ಫುಲ್ಲು ಮಳೆಲಿ ನೆನ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೋಡಿ ಯಾವ ಹೋಗ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ಬಿಟ್ಟು ಅದು ಹಾವು. ಇನ್ನೇನು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಏನು? ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ದೇವರು. ನಮ್ಮ ದೃಷ್ಟಿಲಿ ಅದೊಂದು ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಅವರಿಗೆ ರಕ್ಷಣೆ ಮಾಡಿದ್ದು. ಕಾಣಿಸ್ತೀರಾ? ಅದು ಚೆನ್ನಾಗಿ ಓದ್ತೀರಾ ಗೈಸ್. ಫುಲ್ಲು ಮಳೆ ಅಂದರೆ ಮಳೆ. ನಮ್ಮ ಸೈಡ್ ಮಳೆನೇ ಇಲ್ಲ, ಇಲ್ಲಂತೂ ಮಳೆಯಲ್ಲೇ ನಿಲ್ತಾ ಇಲ್ಲ ಗೈಸ್. ದರ್ಶನಕ್ಕೆ ಹೋಯ್ತಾ ಇದ್ದೀವಿ. ಮಳೆ ಅಂದರೆ ಮಳೆ, ಬರೀ ಮಳೇಲಿ ನೆನೆಯೋದೇ ಆಗದೆ ನಾನು ಆಗ್ಲಿಂದ ನೋಡಿ. ಮಳೆ ಮಳೆ ಮಳೆ. ಗೈಸ್ ವೆದರ್ ನೋಡಿ ಗೈಸ್. ಗ್ರೂಪ್ ಫೋಟೋ ತೆಗಿದ್ರು ಎಲ್ಲ ನಿಂತ್ಕೊಂತೀವಿ. ಗೈಸ್ ದರ್ಶನ ಎಲ್ಲ ಆಯಿತು, ಹಾಗೆ ಪ್ರಸಾದನೂ ತಗೊಂಡ್ವಿ. ನೋಡ್ರಿ ವ್ಯೂ. ಬನ್ನಿ ಒಂದು ಫೋಟೋ ತರ್ಸ್ಕೊಂಡು ಬನ್ನಿ ಇಲ್ಲಿ. ಗೈಸ್ ಇವಾಗ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಪ್ರಸಾದ ಮಾತ್ರ ಸೂಪರ್ ಆಗಿದೆ ನೋಡಿ. ಎಲ್ಲರೂ ಪ್ರಸಾದ ತಿಂತಾ ಇದ್ದೀವಿ. ಗೈಸ್ ಇವಾಗ ಫೋಟೋ ಮತ್ತು ವೀಡಿಯೋಸ್ ತಗೊಂಡು, ಅಂದರೆ ಮಾಡಿಕೊಂಡು ವೀಡಿಯೋಗಳು ಫೋಟೋಗಳು ತಗೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ಶೂಟು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅರ್ಜುನ್ ಸರ್ ಯಾರು? ಅರ್ಜುನ್ ಸರ್ ಬ್ಯುಸಿ ಅವರೇ. ಅವ್ರು ಹುಡುಗಿ ಕಾಲ್ ಮಾಡೋರೆ. ಅರ್ಜುನ್ ಸರ್ ಹುಡುಗಿ ಕಾಲ್ ಮಾಡೋರು. ನಮ್ಮ ಹುಡುಗಿ ಕಾಲ್ ಮಾಡಿದ್ದಾರೆ. ನಮ್ಮ ಡವ್ ಸುಮ್ಮನೆ. ಹಲೋ ಗೈಸ್ ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಚೆನ್ನಾಗೈತಲ್ಲ ಬ್ರಾ. ಹಂಗೆ ನಾನು ನಡ್ಕೊಂಬತ್ತೀನಿ, ವೀಡಿಯೋ ಮಾಡಿ, ಬ್ಲಾಗಿಗೆ ವೀಡಿಯೋ ಮಾಡಿ. ಅಲ್ಪ ಫುಲ್ ಕಾಣ್ತಾ ಇದೆ. ಔಟ್ಫಿಟ್ ಚೆಕ್. ಎಸ್ ಕಮೆಂಟ್ ಮಾಡಿ ಗೈಸ್. ಇವಾಗ ಪರ್ಚೇಸಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿದೆ ಕಾರು ನೋಡ್ರಿ ವ್ಯೂ. ಇವಾಗ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಬಾರಪ್ಪ ಬೇಗ ವೆಯ್ಟ್ ಮಾಡ್ತಿದ್ದೀವಿ. ಮಳೆ ಬರ್ತಾ ಇದೆ. ಸರ್ ಹೇಗಿತ್ತು ವೆದರು? ದರ್ಶನ ಎಲ್ಲ ಮಾಡಿದ್ದು ಫೀಲ್? ವೆದರ್ ತುಂಬ ಚೆನ್ನಾಗಿತ್ತು, ದರ್ಶನನೂ ತುಂಬ ಸಖತ್ತಾಗಾಯಿತು ಗೈಸ್. ಸೋಡಾ ಕುಡಿತಾ ಇದ್ದೀವಿ. ಸರ್ ನೇಮ್ ಏನಿದ್ರು ಸೋಡದು? ಮಡಿಕೆ ಸೋಡಾ. ಸೋಡಾ ಪ್ಲಸ್ ಚಕ್ಲಿ ಒಳ್ಳೆ ಕಾಂಬಿನೇಷನ್ನು. ನೀವೊಂದ್ಸಲ ಈ ಕಡೆ ಬಂದು ಟ್ರೈ ಮಾಡಿ. ಇದು ಯಾವುದು? ಬಿಸ್ಲೆಘಾಟ್ಗೆ ಹೋಗೋ ರೋಡು ಗೈಸ್. ಫಾಗ್ ಬರ್ತಾ ಇದೆ, ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಬೇಡ, ಕಚ್ಚಿಬಿಟ್ರೆ ಏನಕ್ಕೆ ಬೇಕು, ಕಚ್ಚಿಬಿಟ್ರೆ ಕಷ್ಟ.
ಅಲ್ವಾ? ಇವಾಗ ಫಾಲ್ಸ್, ಒಂದು ಮಿನಿ ಫಾಲ್ಸ್ ಇದೆ, ತೋರಿಸ್ತೀನಿ ರೀ ನೋಡಿ. ಗೈಸ್ ನೋಡಿ ಗೈಸ್, ನೋಡಿ ಗಾಯ್ಸ್, ಈ ನೀರನ್ನ ಕುಡಿಯೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಾಯ್ಸ್. ಇದರಿಂದ ನ್ಯಾಚುರಲಿ ಆಲ್ಕಲೈನ್ ವಾಟರ್ ಗಾಯ್ಸ್. ಗೈಸ್ ವ್ಯೂ ನೋಡಿ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್, ಮಸ್ತಾಗಿದೆ ಅಲ್ವಾ? ವಾವ್, ಬಸ್ ಬರ್ತಾ ಇದೆ. ಫಾಲ್ಸ್ ನೋಡಿ ಮೇಲಿಂದ ಇದೆ, ಅಷ್ಟು ಫೋಕಸ್ ಆಗ್ತಿಲ್ಲ, ವೈಟ್ ಕಾಣ್ತಾ ಇದೆ ನೋಡಿ ಫಾಲ್ಸ್. ಗೈಸ್ ಇವಾಗ ನಾವು ಬಿಸ್ಲೆಘಟ್ಟಿಗೆ ಎಂಟ್ರಿ, ಬಿಸ್ಲೆಘಾಟ್ ವ್ಯೂ ಪಾಯಿಂಟಿಗೆ ಎಂಟ್ರಿ ಕೊಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ. ಅಂದರೆ ಬೆಟ್ಟ ಹತ್ತಾ ಇದ್ದೀವಿ, ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೋಗ್ಬಿಟ್ಟು. ಗಾಯ್ಸ್ ಲುಕ್ ಔಟ್ ದ ವ್ಯೂ ಗಾಯ್ಸ್. ಗೈಸ್ ಫುಲ್ಲು ಫಾಗ್ ತುಂಬಿಬಿಟ್ಟು ನೋಡ್ರಿ. ಗೈಸ್ ಇವಾಗ ಬಿಸ್ಲೆಘಾಟ್ ವ್ಯೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಫಾಗ್ ತುಂಬ್ಕೊಬಿಟ್ಟಿದೆ ಇಲ್ಲಂತೂ. ವ್ಯೂ ಮಾತ್ರ ಮಸ್ತಾಗಿದೆ, ನಾವು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತೀರಾ ಸರ್? ಮೊದಲೇ ನೀವು ಹೀರೋ ಇರಲ್ಲ, ವಿಲನ್ 45 ಮೂವಿಯಲ್ಲಿ ಇವ್ರು ಅವರೇ ನೋಡಿ. ಗೈಸ್ ಲೊಕೇಶನ್ ನೋಡ್ರಿ ಗೈಸ್, ಎಷ್ಟು ಸಖತ್ತಾಗಿದೆ. ಟೈಮ್ ಎಷ್ಟು ಗೊತ್ತಾ ನೋಡ್ರಿ, 4:15 ಯಾವ ಥರ ಐತೆ ಗೈಸ್. ಈ ವೆದರ್ಗೆ ಬಜ್ಜಿ ತಿಂತಾ ಇದ್ರೆ ಗೈಸ್ ನೋಡಿ, ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬೆಂಗಾಲ್ ಸಮುದ್ರ ಸೈಡ್ ಹೋಗೋದು ನೀರು. ಗೈಸ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸೈಡು ಬೆಂಗಾಲ್ ಸಮುದ್ರಕ್ಕೆ ಹೋಗುತ್ತೆ, ಇಲ್ಲಿ ಈ ಕಡೆ ನೀರಿರೋದೆಲ್ಲ ಬೆಂಗಾಲ್ ಸಮುದ್ರಕ್ಕೆ ಹೋಗುತ್ತೆ. ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಅರಬ್ಬಿ ಸಮುದ್ರ ಸೈಡ್ ಫುಲ್ ಸಾಕು ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ? ವಾವ್, ಸೂಪರ್ ಆಗೈತೆ ಪ್ಲೇಸ್. ಗೈಸ್ ಮಳೆ ಜೋರಾಯಿತು ಗೈಸ್, ಮಳೆ ವ್ಯೂ ನೋಡಿ ಗೈಸ್, ಬರೀ ಮಳೆಯಲ್ಲಿ ನಡೆಯೋದೇ ಆಗ್ಬಿಟ್ಟಿದೆ ನಾನು.